Hello students, welcome to our YouTube channel Civil with Sudhir. Myself Sudhir Jirove. So this is a class 10 of advanced structure that is based on the PWD AE, or it will helpful for any exams, either it may be KPSC, SSC or any exams. If you are studying structure subject, then it is helpful for all the exams. Okay, so let's start. Today's class is very important, that is a influence line diagram for the 3-inch arches, right? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ 3-inch ಆರ್ಚ್ಗೆ ಯಾವ ತರ ಡ್ರಾ ಮಾಡಬೇಕು ಮತ್ತೆ ಇಕ್ವೇಶನ್ಸ್ ಏನೇನು ಬರುತ್ತೆ ಅದನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಯಾರು ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಎಲ್ಲರೂ. ಯಾಕಂದ್ರೆ ಟೆಲಿಗ್ರಾಮ್ ಅಲ್ಲಿ ನಾನು ಎಲ್ಲ ಮೆಸೇಜ್ ಅಲ್ಲಿ ಮಾಡ್ತಾ ಇರ್ತೀನಿ, ಪರ್ಸನಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ ಟೆಲಿಗ್ರಾಮ್ ಹತ್ರ. ಓಕೆ, ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗಬಹುದು. ಸಿವಿಲ್ ವಿತ್ ಸುಧೀರ್ ಅಂತಾನೆ ಹೆಸರಿದೆ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ಅದಕ್ಕಿಂತ ಮುಂಚೆ ನಿನ್ನೆ ಕ್ಲಾಸ್ ಅಲ್ಲಿ ಕ್ಲಾಸ್ 9 ಅಲ್ಲಿ ಎರಡು ಪ್ರಾಬ್ಲಮ್ ಮಾಡಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇ ಪ್ರಾಬ್ಲಮ್ ನಂಬರ್ 3 ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಇದನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಮಾಡಬಹುದು ಅಂತ ನೋಡೋಣ. ಸೊ ಈ ಪ್ರಾಬ್ಲಮ್ ಏನಿದೆ ಅಂದ್ರೆ, a uniformly distributed load of 5 kN meter left half of the span of 3-inch parabolic arch. ಇಲ್ಲಿ ಡ್ರಾ ಮಾಡ್ತೀನಿ ಆರ್ಚ್. ಸೇಮ್ ಲೆವೆಲ್ ಅಲ್ಲಿ ಇದೆ, ಸಾರಿ ಆಯ್ತಾ, ಸೇಮ್ ಲೆವೆಲ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಇದು ಈ ತರ ಸೇಮ್ ಲೆವೆಲ್ ಅಲ್ಲಿ ಇದೆ, ಎರಡು ಏನು ಚೇಂಜಸ್ ಇಲ್ಲ, ಈ ತರ ಸೇಮ್ ಲೆವೆಲ್ ಅಲ್ಲಿ ಇದೆ ಎರಡು. ಸೊ ಸೇಮ್ ಲೆವೆಲ್ ಇದೆ. ಸೊ 3-inch ಆರ್ಚ್ ಅಂದ್ರೆ ಇಲ್ಲೊಂದು ಹಿಂಜ್ ಬರುತ್ತೆ. ಸೊ ಇದು ಎ ಪಾಯಿಂಟ್, ಬಿ ಪಾಯಿಂಟ್, ಸಿ ಪಾಯಿಂಟ್, ಎ ಸಿ ಅಂಡ್ ಬಿ ಆಯ್ತಾ, ಎ ಸಿ ಬಿ. ಸೊ 3-inch ಪ್ಯಾರಾಬೋಲಿಕ್ ಆರ್ಚ್, ಸ್ಪ್ಯಾನ್ 30 ಮೀಟರ್. ಸ್ಪ್ಯಾನ್ ಎಷ್ಟಿದೆ? ಸ್ಪ್ಯಾನ್ ಇಸ್ 30 meter. Span is 30 meter and rise is 8 meter. 8 meter rise. ಗೊತ್ತಾಯ್ತಾ? The normal thrust and radial shear at 5 meter from the left support. Left support ಇಲ್ಲಿಂದ, right? Left support ಇಂದ 5 ಮೀಟರ್ ಅಲ್ಲಿ ಏನಿದೆ ಅಂತ ಕೇಳ್ತಾರೆ. 5 ಮೀಟರ್ ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ನಿಮಗೆ? ರೇಡಿಯಲ್ ಶಿಯರ್ ಮತ್ತೆ ನಾರ್ಮಲ್ ಥ್ರಸ್ಟ್ ಇದು ಕ್ಯಾಲ್ಕುಲೇಟ್ ಮಾಡೋದಿದೆ. ಓಕೆ, ಸೊ ಯುಡಿಎಲ್ ಎಷ್ಟು ಕೊಟ್ಟಿದ್ದಾರೆ? ಯುಡಿಎಲ್ ಇಲ್ಲಿ ಬರುತ್ತೆ, ಹಾಫ್ ಪೋರ್ಷನ್ ಯುಡಿಎಲ್ ಇದೆ. ಇದು ಏನಿದೆ? ಇದು 5 kN ಮೀಟರ್, ಇದು ಯುಡಿಎಲ್ ಇದೆ. ಸೊ ಇಷ್ಟು ಗಿವನ್ ಡಾಟಾ ಇದೆ. ಇವಾಗ ನಾವು ನೋಡಿದಾಗ ಇದು ಏನಾಗುತ್ತೆ ಹೇಳಿ, ಇದು ಹಾರಿಜಾಂಟಲ್ ಥ್ರಸ್ಟ್ ಅಂತ ಅನ್ಬೋದು, ರೈಟ್? ಅದಾದ್ಮೇಲೆ ಇಲ್ಲಿ ರಿಯಾಕ್ಷನ್ಸ್ ಬರುತ್ತೆ, ಆರ್ ಎ ರಿಯಾಕ್ಷನ್ ಮತ್ತೆ ಇಲ್ಲೊಂದು ಯಾವ್ದು ರಿಯಾಕ್ಷನ್ ಬರುತ್ತೆ, ಆರ್ ಬಿ ರಿಯಾಕ್ಷನ್. ಓಕೆ, ಸಿಂಪಲ್ ಆಗಿ ಈ ತರ ಕ್ವಶನ್ಸ್ ನಿಮಗೆ ಎ ಎಕ್ಸಾಮ್ಸ್ 100% ಬರುತ್ತೆ. ಸೊ ಅವಾಗ ನೀವು ಏನ್ ಮಾಡ್ಬೇಕಂತಂದ್ರೆ, ನೋಡಿ ಎಲ್ಲಾ ಮಾಡ್ಬೇಕಂತಿಲ್ಲ, ಏನಂತಂದ್ರೆ ನಿಮಗೆ ಸ್ಟೆಪ್ಸ್ ಗೊತ್ತಿರಲಿ ಅಂತ ಎಲ್ಲ ಹೇಳ್ತಾರೆ. ಫಸ್ಟ್ ಏನು, ಎಚ್ ಎ ಈಕ್ವಲ್ಸ್ ಟು ಎಚ್ ಬಿ ಈಕ್ವಲ್ಸ್ ಟು ಎಚ್ ಅಂತ ಬರಿತೀನಿ ನಾನು. ಅಂದ್ರೆ ಏನ್ ಮೀನಿಂಗ್ ಇದ್ರದ್ದು? ಹಾರಿಜಾಂಟಲ್ ಥ್ರಸ್ಟ್ ಆರ್ ಹಾರಿಜಾಂಟಲ್ ಮೂವ್ಮೆಂಟ್ ಏನಿರುತ್ತೆ, ಎ ಮತ್ತೆ ಬಿ ಈಕ್ವಲ್ಸ್ ಟು ಟೋಟಲ್ ಹಾರಿಜಾಂಟಲ್ ಇರುತ್ತೆ. ಸೊ ಅದನ್ನ ನಾವು ಯಾವ ಫಾರ್ಮುಲಾ ಇಂದ ಬರಿಬಹುದು? ಇದನ್ನ ನಾನು WL² by 16H. ಇದು ಯಾವ ತರ ಬಂತು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಸೊ ವಾಟ್ ಈಸ್ W now? ಸೊ HA equal to HB equal to H is equal to WL² by 16H ಇದೆ. ಸೊ 16H ಈಗ W ಯಾವ್ದಾಗುತ್ತೆ? ಇದರಲ್ಲಿ 5 ಇದೆ, 5 kN/m ಕೊಟ್ಟಿದ್ದಾರೆ, ಇಂಟು L². L ಎಷ್ಟಿದೆ? L ಟೋಟಲ್ 30 ಇದೆ, 30² divided by 16 into what? 16 into how much? It is a height, rise. ಇದು H ಇದೆ, H ಎಷ್ಟಿದೆ? 8 ಮೀಟರ್ ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್? 35.15 kN ಬರುತ್ತೆ. 35.15. ನಾವು ಇವಾಗ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ರೇಡಿಯಲ್ ಶಿಯರ್ ಮತ್ತೆ ನಾರ್ಮಲ್ ಥ್ರಸ್ಟ್. ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ, ಯಾವ್ದಾದ್ರು ಒಂದು ಮೂವ್ಮೆಂಟ್ ಹತ್ರ 0 ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಮೂವ್ಮೆಂಟ್ ಎಟ್ ಬಿ ಶುಡ್ ಬಿ 0 ಅಂತ ತೊಳ್ತೀನಿ. ಸೊ ಅವಾಗ ರಿಯಾಕ್ಷನ್ ಏನಾಗುತ್ತೆ? ಆರ್ ಎ ಇಂಟು, ಇಲ್ಲಿ ನೋಡಿ, ಆರ್ ಎ ಇಂಟು ದಿಸ್ ಡಿಸ್ಟೆನ್ಸ್. ವಾಟ್ ಇಸ್ ದ ಡಿಸ್ಟೆನ್ಸ್? 30. ಆರ್ ಎ ಇಂಟು 30 ಆಯ್ತಾ, ಮೈನಸ್ ಆಫ್ ಈ ಲೋಡು 5 ಇಂಟು ಆಯ್ತಾ, 5 ಇಂಟು 15. 5 ಇಂಟು 15 ಇದೆ, 5 ಇದು ಟೋಟಲ್. ಇಲ್ಲಿ ಸೆಂಟರ್ ವರ್ಗು ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 15 ಇದೆ. ಬಟ್ ಯಾವತ್ತೂ ನಿಮಗೆ ಗೊತ್ತಿದೆ ಯುಡಿಎಲ್ ನಾವು ಪಾಯಿಂಟ್ ಲೋಡ್ಗೆ ಕನ್ವರ್ಟ್ ಮಾಡ್ತೀವಿ.
ಯುಡಿಎಲ್ ನ ಪಾಯಿಂಟ್ ಲೋಡ್ಗೆ ನಾವು ಕನ್ವರ್ಟ್ ಮಾಡ್ತೀವಿ, ಕರೆಕ್ಟ್ ತಾನೆ? ಸೊ ಈ ಯುಡಿಎಲ್ ನೋಡಿ, ಈ ತರ ಯುಡಿಎಲ್ ಇರುತ್ತೆ, ಇದು ಯುಡಿಎಲ್ ಇರುತ್ತೆ. ಇದನ್ನ ಪಾಯಿಂಟ್ ಲೋಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು, ಯುಡಿಎಲ್ ಏನಿದೆ 5 into 5/2 ಮಾಡ್ಬೇಕು ತಾನೆ, ರೈಟ್? ಸೊ ಇದು ನಿಮ್ಗೆ ಗೊತ್ತೇ ಇದೆ, ರೈಟ್? ಈಗ ಅದನ್ನ ನಾವು ಮಾಡಿದಾಗ ಎಷ್ಟು ಬರುತ್ತೆ, 5 into 15 into 22.5. ಯಾವ ತರ ಬಂತು 22.5? ನೋಡಿ ಇಲ್ಲಿ ಬರಿತೀನಿ, 22.5 ಯಾವ ತರ ಬಂತು ಅಂತ. ಸೊ 22.5 ಯಾವ ತರ ಬಂತು ಅಂದ್ರೆ ಇದು ಎಕ್ಸಾಕ್ಟ್ಲಿ ಸೆಂಟರ್, ಇದ್ರದ್ದು ಸೆಂಟರ್ ಎಷ್ಟಾಗುತ್ತೆ ನೋಡಿ, ಇದು ಈ ತರ ಯುಡಿಎಲ್ ಇದೆ, ನಾನು ಇಲ್ಲಿ ಡ್ರಾ ಮಾಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಯುಡಿಎಲ್, ಇಲ್ಲಿ ಸೆಂಟ್ರಲ್ ಇಲ್ಲಿ ಎಷ್ಟಿದೆ, ಇದು 15 ಇದೆ. ಸೊ ಇಲ್ಲಿ ಇದು ಇಲ್ಲಿವರೆಗೆ ಈ ತರ ಇದೆ ಅಂತ ತಿಳ್ಕೊಳ್ಳೋಣ ಕೆಳಗಡೆ. ಸೊ ಇದು ಎಷ್ಟಿದೆ, ಇದ್ರದ್ದು ಎಕ್ಸಾಕ್ಟ್ಲಿ ಸೆಂಟರ್ ಎಷ್ಟಾಗುತ್ತೆ, 15/2. ಸೊ 15/2 ಎಷ್ಟಾಯ್ತು, 7.5. 7.5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, 7.5 ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೆ, ರೈಟ್? ಸೊ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟಿದೆ, 15 ಇದೆ. ಸೊ ಟೋಟಲ್ ಎಷ್ಟಾಯ್ತು, 15 ಪ್ಲಸ್ 22.5. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಇದು 15 ಇದೆ, ಸಾರಿ ಇಲ್ಲಿಂದ ಇಲ್ಲಿಗೆ ಇದು 15 ಇದೆ, ಆಮೇಲೆ ಇದು ಎಷ್ಟಿದೆ, 7.5. ಸೊ ಅದನ್ನ ಆಡ್ ಮಾಡಿದಾಗ ಎಷ್ಟಾಗುತ್ತೆ, ಎಕ್ಸಾಕ್ಟ್ಲಿ ಎಷ್ಟಾಗುತ್ತೆ, ಇದು 7.5. ಸೊ ಇಟ್ ವಿಲ್ ಬಿಕಮ್ 22.5. ಗೊತ್ತಾಯ್ತಾ? ಸೊ ಈ ತರ ನೀವು ನೆನಪಿಡ್ಬೇಕು, ಸಿಂಪಲ್ ಆಗಿದೆ 22.5 ಯಾವ ತರ ಬಂತು ಅಂತ. ಓಕೆ, ಅದೇನು ಬರೆಯೋದು ಬೇಕಾಗಿಲ್ಲ. ಸೊ ಅದಕ್ಕೆ ಏನ್ ಮಾಡಿದಾಗ ಈಕ್ವಲ್ಸ್ ಟು 0 ಅಂತ ಬರಿತೀನಿ. ನಾವು ಆರ್ ಎ ಎಷ್ಟಾಗುತ್ತೆ, ಆರ್ ಎ ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಆರ್ ಎ ಎಷ್ಟು ಬರುತ್ತೆ ವ್ಯಾಲ್ಯೂ, 56.25 ಕಿಲೋ ನ್ಯೂಟನ್ ಬರುತ್ತೆ ಆನ್ಸರ್. ಓಕೆ, ಅದಾದ್ಮೇಲೆ ಆರ್ ಬಿ ಎಷ್ಟು ಬರುತ್ತೆ, ಆರ್ ಬಿ ಬಂದ್ಬಿಟ್ಟು 18.75 ಕಿಲೋ ನ್ಯೂಟನ್ ಬರುತ್ತೆ. ಓಕೆ, ಸೊ ಇದು ಇಷ್ಟು ಗೊತ್ತಾಯ್ತು. ಆರ್ ಎ ಮತ್ತೆ ಆರ್ ಬಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ರಿಯಾಕ್ಷನ್ಸ್. ಅದು ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ಬೇಕಂತಂದ್ರೆ, ನೆಕ್ಸ್ಟ್ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ 40ರಷ್ಟು ರೇಡಿಯಲ್. ಅದಕ್ಕೋಸ್ಕರ ಏನೇನ್ ಬೇಕು ನೋಡಿ, ಏನ್ ಮಾಡ್ಬೇಕಂದ್ರೆ ಸಮೇಷನ್ ಆಫ್ ಎಫೆಕ್ಟ್ಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫೆಕ್ಟ್ಸ್ ಈಸ್ ಈಕ್ವಲ್ ಟು 0 ಮಾಡ್ತೀನಿ. ಆಯ್ತಾ? ಸಮೇಷನ್ ಆಫ್ ಎಫೆಕ್ಟ್ಸ್ 0 ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ ನಾನು, ಇಲ್ಲಿ ಲೈನ್ ಹೋಗ್ಬಿಡ್ತೀನಿ ಈ ತರ, ಬರೆಯೋಕ್ಕಾಗುತ್ತೆ. ಸಮೇಷನ್ ಆಫ್ ಎಫೆಕ್ಟ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಇದರಿಂದ 0 ತಗೊಂಡಾಗ hx ಏನಾಗುತ್ತೆ, hx ಏನಾಗುತ್ತೆ, hx 35.15 ಕಿಲೋ ನ್ಯೂಟನ್. ಇದು ಎಲ್ಲಿಂದ ಬಂತು, 35.15 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, 35.15. ಇವಾಗ ಸಮೇಷನ್ ಆಫ್ ಎಫ್ ವೈ ಈಕ್ವಲ್ಸ್ ಟು 0 ಮಾಡಿದೆ ನಾನು ಅಂದ್ರೆ ಏನು, ಯಾವ ತರ ಬರುತ್ತೆ, ಇಲ್ಲಿ ಸ್ಕೆಚ್ ನೋಡೋಣ. ಎಫ್ ವೈ 0 ಮಾಡಿದಾಗ ಏನಾಗುತ್ತೆ ಹೇಳಿ. ಸೊ ಆರ್ ಎ ರಿಯಾಕ್ಷನ್ ಏನಿದೆ, ಆರ್ ಎ ಏನಿದೆ 56.25 ಇದೆ, 56.25 ಇದೆ, 56.25 into 5 ಗೊತ್ತಾಯ್ತಾ, 56.25 into 5. ಅದು ಮಾಡಿದಾಗ ಏನಾಗುತ್ತೆ ಹೇಳಿ, 56.25 minus 5 into 5 into Vx equal to 0 ಆಗುತ್ತೆ. ಇಲ್ಲಿ ಬರೀತೀನಿ ನೋಡಿ. ಈಗ ಸಮೇಷನ್ ಆಫ್ ಎಫ್ ಈಕ್ವಲ್ ಟು 0 ಮಾಡಿದಾಗ ಏನಾಗುತ್ತೆ ಅಂದ್ರೆ 56.25. ಓಕೆ, 56.25 minus of 5 into 5 minus of Vx equals to 0. ಗೊತ್ತಾಯ್ತಾ? Vx ಅಂದ್ರೆ ನಿಮ್ಗೆ ಗೊತ್ತಿದೆ, Vx ಏನಿದೆ Vx ಯಾಕೆ ನೋಟ್ ಮಾಡಬೇಕು, ನಾರ್ಮಲ್ ಥ್ರಸ್ಟ್ ಫಾರ್ಮುಲಾ ಏನಿದೆ ನಿಮ್ಗೆ ಗೊತ್ತೇ ಇದೆಯಲ್ಲ. ನಾರ್ಮಲ್ ಥ್ರಸ್ಟ್ ಫಾರ್ಮುಲಾ ಏನಿದೆ, ನಾರ್ಮಲ್ ಥ್ರಸ್ಟ್ ಫಾರ್ಮುಲಾ ಬರೀಲ್ಲ ನೋಡಿ ಇಲ್ಲಿ, Vx sin theta ಪ್ಲಸ್ hx cos theta. ಗೊತ್ತಾಯ್ತಾ? ನಾನು Vx ಯಾಕೆ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ hx ಬಂದಿದೆ, ಈ Vx ಫೈಂಡ್ ಔಟ್ ಮಾಡೋದಿದೆ ನಮಗೆ, ಅದಕ್ಕೆ ನಾನು Vx ನ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಅದನ್ನ ಮಾಡಿದಾಗ Vx ಎಷ್ಟಾಗುತ್ತೆ, Vx ಈಸ್ ಈಕ್ವಲ್ ಟು 31.25 ಆಗುತ್ತೆ ಕಿಲೋ ನ್ಯೂಟನ್. ಸೊ ಇದು ಸೇಮ್ ಇದೆ, ಅವೆರಡು ಸೇಮ್ ಇದೆ ವ್ಯಾಲ್ಯೂ. ಅದನ್ನ ನಾವು dy by dx ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, tan theta equals 4 into h divided by L square L minus 2x. ಗೊತ್ತಾಯ್ತಾ? ಸೊ ಇವಾಗ ಏನಾಗುತ್ತೆ ವ್ಯಾಲ್ಯೂ 4 into h. 4 ಏನಿದೆ, h ಏನಿದೆ, h ವ್ಯಾಲ್ಯೂ ಏನಿದೆ, ರೈಸ್ 4 into 8. L ಎಷ್ಟಿದೆ, 30 ಇದೆ, 30 ಸ್ಕ್ವೇರ್ into 30 minus 2 into x.
ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಟ್ 5 ಮೀಟರ್, ಎಟ್ 5 ಮೀಟರ್ ಇದೇ ನಮ್ಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಓಕೆ, ಅದನ್ನ ನಾನು 5 ಅಂತ ತೋರ್ತೀನಿ. ಓಕೆ, ಅರ್ಥ ಆಯ್ತಲ್ಲ, ಗೊತ್ತಾಗ್ತೀಯಾ? ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ನೀವು ಏನೋ ಟೆನ್ಷನ್ ಮಾಡ್ಕೋಬೇಡಿ, ಯಾಕಂದ್ರೆ ತುಂಬಾ ಜನ ಬೇಗ ಟೆನ್ಷನ್ ಅಲ್ಲಿ ಬಂದ್ಬಿಡ್ತಾರೆ ಎಲ್ಲ ವ್ಯಾಲ್ಯೂಸ್ ಯಾವ ತರ ಬರ್ತಾ ಇದೆ ಅಂತ. ಸೊ ಥೀಟಾ ಈಕ್ವಲ್ಸ್ ಟು ಏನಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೈಟ್ 0.711 ಅದನ್ನ ನೀವು ತಗೊಂಡಾಗ ಎಷ್ಟು ಬರುತ್ತೆ ಹೇಳಿ, 35.41 ಡಿಗ್ರಿ. ಸೊ ಈಗ ನಾನು ಏನ್ ಕ್ಯಾಲ್ಕುಲೇಟ್ ಮಾಡಿದೆ, ಥೀಟಾ ಕ್ಯಾಲ್ಕುಲೇಟ್ ಮಾಡಿದೆ, ಎಚ್ ಎಕ್ಸ್ ಮಾಡಿದೆ, ವಿ ಎಕ್ಸ್ ಮಾಡಿದೆ. ಇದು ಏನ್ ಬರುತ್ತೆ, ನಾರ್ಮಲ್ ಥ್ರಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ಇದನ್ನ ನಾರ್ಮಲ್ ಥ್ರಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ಆಗಿ ಹೇಳೋದೇನಂದ್ರೆ ಈ ಫಾರ್ಮುಲಾನ ಇಲ್ಲಿ ಬರೀತೀನಿ ಇವಾಗ, ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ಇರ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ ನೋಡಿ. ಸೊ ಇದನ್ನ ಈ ತರ ಮಾಡಿದಾಗ, ನಿನ್ನೆ ಕ್ಲಾಸಲ್ಲಿ ಒಳ್ಳೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನೀವು ಬೇಕಾದ್ರೆ ನಿನ್ನೆ ಕ್ಲಾಸ್ನು ಫಾಲೋ ಮಾಡ್ಬೋದು, ಚೆನ್ನಾಗಿದೆ ಕ್ಲಾಸ್ ನಿನ್ನೆ ಹೇಳಿದ್ದು. ಸೊ ಇದು ಎನ್ ಎಕ್ಸ್ ಆಗುತ್ತೆ, ಇದು ಎನ್ ಎಕ್ಸ್, ಇದು ಈ ತರ ಇದರದ್ದು ಹಾರಿಜಾಂಟಲ್ ಆಗಿ ಬಂದಿರೋದು ಎಚ್ ಎಕ್ಸ್ ಆಗುತ್ತೆ, ಎನ್ ಎಸ್ ಎಚ್ ಎಕ್ಸ್. ಓಕೆ, ಅದಾದ್ಮೇಲೆ ವರ್ಟಿಕಲ್ ಆಗಿ ಬರೋದು ವಿ ಎಕ್ಸ್. ಓಕೆ, ವಿ ಎಕ್ಸ್ ಬರುತ್ತೆ. ಆಮೇಲೆ ಇದು ಎಕ್ಸ್, ಇದು ಎಕ್ಸ್ ಆಕ್ಸಿಸ್ ಆರ್ ಸೆಕ್ಷನ್ ಅಂತ ಅನ್ಬೋದು. ಸೊ ಎಸ್ ಎಕ್ಸ್ ಇಲ್ಲಿ ಬರುತ್ತೆ, ಎಸ್ ಎಕ್ಸ್ ಇಲ್ಲಿ ಬರುತ್ತೆ, ಗೊತ್ತಾಯ್ತಾ? ಎಸ್ ಎಕ್ಸ್ ಇಲ್ಲಿ ಬರುತ್ತೆ. ಇದು ಈ ತರ ಏನಂತಂದ್ರೆ ಜಾಯಿಂಟ್ ಇರುತ್ತೆ, ಗೊತ್ತಾಯ್ತಾ? ಸೊ ಇದು ಏನಾಗುತ್ತೆ, ಇವಾಗ ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ಇದನ್ನ ಜಾಯಿಂಟ್ ಈ ತರ ಮಾಡಿದಾಗ ಇದು ಇಲ್ಲಿ ಏನ್ ಬರುತ್ತೆ, ಇದು ಯುಡಿಎಲ್ ಬರುತ್ತೆ, 5 ಕಿಲೋ ನ್ಯೂಟನ್ ಮೀಟರ್. ಗೊತ್ತಾಯ್ತಾ? ಸೊ ಈ ಸ್ಕೆಚ್ ಸ್ವಲ್ಪ ನಿಮಗೂ ನೆನಪಿರ್ಲಿ. ಸೊ ಥೀಟಾ ಇಲ್ಲಿ ಬರುತ್ತೆ, ಥೀಟಾ ಇಲ್ಲಿ ಬರುತ್ತೆ. ಅಷ್ಟರಲ್ಲಿ ಎಲ್ಲ ನಾನು ಡ್ರಾ ಮಾಡಿ ತೋರಿಸಿದ್ದೀನಿ. ಎನ್ ಎಕ್ಸ್ ಯಾವುದು, ಒಂದು ನಿಮಿಷ, ಓವರ್ ರೈಟಿಂಗ್ ಮಾಡಿದ್ರೆ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಎನ್ ಎಕ್ಸ್, ಎಚ್ ಎಕ್ಸ್, ಆಯ್ತಾ, ಎಸ್ ಎಕ್ಸ್, ವಿ ಎಕ್ಸ್. ಗೊತ್ತಾಯ್ತಾ? ಸೊ ಇದು ಮಾಡಿದಾಗ ನಮ್ಗೆ ಏನು ಬರುತ್ತೆ, ನೆಕ್ಸ್ಟ್ ನಾರ್ಮಲ್ ಥ್ರಸ್ಟ್. ನಾರ್ಮಲ್ ಥ್ರಸ್ಟ್ ಫಾರ್ಮುಲಾ ಬರಿತೀನಿ ನೋಡಿ ಇವಾಗ ಇಲ್ಲಿ. So nx is equal to vx sin theta, nx is equal to vx sin theta plus hx sin theta, sorry, hx cos theta ಬರುತ್ತೆ, hx cos theta. ಇದು ಬಂದ್ಬಿಟ್ಟು ಏನಿದೆ ಹೇಳಿ, ಇದು ನಾರ್ಮಲ್ ಥ್ರಸ್ಟ್. ಸೊ ಇದನ್ನ ನಾವು ವ್ಯಾಲ್ಯೂ ಪುಟ್ ಮಾಡಿದಾಗ ಏನೇನು ಬರುತ್ತೆ, 31.25 ಇಂಟು ಸೈನ್ ಥೀಟಾ ಎಷ್ಟಿದೆ, 35.41 ಡಿಗ್ರಿ ಇದೆ. ಓಕೆ, ಪ್ಲಸ್ ಎಚ್ ಎಕ್ಸ್ ಏನಿದೆ, ಎಚ್ ಎಕ್ಸ್ ಬಂದ್ಬಿಟ್ಟು 35.15 ಇಂಟು ಕಾಸ್ 35.41 ಡಿಗ್ರಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್. 46.75 ಕಿಲೋ ನ್ಯೂಟನ್. ಗೊತ್ತಾಯ್ತಾ? 46.75 ಕಿಲೋ ನ್ಯೂಟನ್. ಅದೇ ನೆಕ್ಸ್ಟ್ ರೇಡಿಯಲ್ ಶಿಯರ್. ರೇಡಿಯಲ್ ಶಿಯರ್ ಯಾವ ತರ ಮಾಡ್ತೀರಾ, ಎಸ್ ಎಕ್ಸ್ ಈಕ್ವಲ್ಸ್ ಟು ವಿ ಎಕ್ಸ್ cos theta minus hx cos theta. ಗೊತ್ತಾಯ್ತಾ? ಸೊ ಇದಕ್ಕೆ 31.25 cos 35.41 minus of 35.15 hx value cos theta 35.41 degree. ಸೊ ಇದು ಮಾಡಿದಾಗ 5.10 ಕಿಲೋ ನ್ಯೂಟನ್. ರೈಟ್? ಸೊ ನಾರ್ಮಲ್ ಥ್ರಸ್ಟ್ ಮತ್ತೆ ರೇಡಿಯಲ್ ಶಿಯರ್ ಎರಡು ಫೈಂಡ್ ಔಟ್ ಮಾಡಿದೀವಿ. ಗೊತ್ತಾಯ್ತಾ? ಎಲ್ಲಿ ಫೈಂಡ್ ಔಟ್ ಮಾಡಿದೀವಿ ಅಂತಂದ್ರೆ at the 5 meter from the left support. 5 meter from the left support. 5 meter ನೀವು ಎಲ್ಲೂ ತಗೊಂಡಿಲ್ಲ ಸರ್, ಇಲ್ಲಿ ತಗೊಂಡಿದ್ದೀನಿ, ಫಸ್ಟ್ ಆಪ್ಷನ್ ಅಲ್ಲೇ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ತಗೊಂಡಿದೀವಿ, ಆಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ತಗೊಂಡಿದೀವಿ, ಇಲ್ಲೂ ತಗೊಂಡಿದೀವಿ. ಗೊತ್ತಾಯ್ತಾ? ಇವಾಗ ಇನ್ಕ್ಲೈನ್ಸ್ ಲೈನ್ ಡಯಾಗ್ರಾಮ್ ಫಾರ್ 3 hinge arches.
ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆಲ್ರೆಡಿ ಗೊತ್ತಿದೆ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅಂದ್ರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ 3 ಇಂಚ್ ಆರ್ಚಸ್. ಅದನ್ನ ಯಾವ ತರ ಮಾಡೋದು? ಸೇಮ್ ಇವಾಗ ನೀವು ಪ್ರಾಬ್ಲಮ್ ಅಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ನಾರ್ಮಲ್ ಥ್ರಸ್ಟ್, ರೇಡಿಯಲ್ ಶಿಯರ್, ಅದನ್ನೇ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಅಂದ್ರೆ ಯಾವ ತರ ಬರುತ್ತೆ ಡಯಾಗ್ರಾಮ್ ನೋಡೋದು. ಓಕೆ, ನೋಡಿ ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಹಾರಿಜಾಂಟಲ್ ಥ್ರಸ್ಟ್. ಫಾರ್ ಹಾರಿಜಾಂಟಲ್ ಥ್ರಸ್ಟ್ ನಾನು ಎಷ್ಟು ನೀಟಾಗಿ ಬರಿತಾ ಇದ್ದೀನಿ ಅಂದ್ರೆ ನಿಮ್ಗೆ ಯಾವುದೇ ತರದ ಆಮೇಲೆ ತೊಂದರೆ ಆಗಬಾರ್ದು. ಇದನ್ನೇ ನಾನು ನೋಟ್ಸ್ ಆಗಿ PDF ಅಲ್ಲಿ ಕೊಟ್ಬಿಡ್ತೀನಿ ಕ್ಲಾಸ್ ಮುಗಿದ್ಮೇಲೆ. ಹಾರಿಜಾಂಟಲ್ ಥ್ರಸ್ಟ್ H ಅಂತ ಕೊಡ್ತೀನಿ. ಸೊ ನಾವು ಡಯಾಗ್ರಾಮ್ ಹಾಕಿದಾಗ ಸೊ ಇದು 3 ಹಿಂಜ್ ಆರ್ಚಸ್ ಆಗುತ್ತೆ. ಇಲ್ಲೊಂದು ಹಿಂಜು ಆಮೇಲೆ ಇಲ್ಲೊಂದು. ಇದನ್ನ ನಾವು ಸಪೋರ್ಟ್ ಅಂತ ಈ ತರ ತಗೋತೀನಿ. ಇದನ್ನ ಒಂದು ಸಪೋರ್ಟು. ಓಕೆ, ಇದನ್ನ ರೈಸ್ ಅಂತ ತಗೋತೀನಿ. ರೈಸ್ ಅಂತ ನಾನು H ಅಂತ ಬರಿತೀನಿ ರೈಸ್ಗೆ. ಓಕೆ, ಅದಾದ್ಮೇಲೆ ರೈಟ್. ಸೊ ಇದು RA ಬರುತ್ತೆ ಇಲ್ಲಿ, RA, ಇದು RB. ಓಕೆ, ದಿಸ್ ಈಸ್ ದ ಟೋಟಲ್ ಲೆಂತ್. ದಿಸ್ ಇಸ್ ಟೋಟಲ್ ಲೆಂತ್ ಅಂಡ್ ದಿಸ್ ಈಸ್ the YD. This is the YD and this is the what? ಅದು ಹೇಳ್ತೀನಿ ನೋಡಿ ಏನಂತ. ಸೊ ಈಗ x ಫಸ್ಟ್ ಎಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ ಅಂದ್ರೆ ನಾನು ಡಿಸ್ಟೆನ್ಸ್ A ಫ್ರಮ್ ದ ಲೆಫ್ಟ್ ಸಪೋರ್ಟ್ ಅಟ್ ಪಾಯಿಂಟ್ D ಅಂತ ಹೇಳ್ತಾ ಇರೋದು. ಡಿಸ್ಟೆನ್ಸ್ A ಅಂದ್ರೆ ಎಲ್ಲಿದೆ? ಇದೇನಿದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ, ಇದನ್ನ A ಅಂತ ತಗೋತಾ ಇದ್ದೀನಿ. ರೈಟ್. ಸೊ ಇದನ್ನ ನಾನು A ಅಂತ ತಗೋತಾ ಇದ್ದೀನಿ. ಸೊ ಈ ಪಾಯಿಂಟ್ ಹೆಸರು ನಾನೇನ್ ಕೊಡ್ತೀನಿ? D ಅಂತ ಕೊಡ್ತೀನಿ. ಇದ್ರದ್ದು C ಅಂತ ಕೊಡ್ತೀನಿ. ಇದ್ರದ್ದು B ಅಂತ ಕೊಡ್ತೀನಿ. ಇದಕ್ಕೆ A ಅಂತ ಕೊಡ್ತೀನಿ. ABCD. ಓಕೆ, ಸೊ ಇದನ್ನ ಏನು ಈಗ ನೋಡಿ ಬರೀತೀನಿ ಇಲ್ಲಿ. ಕನ್ಸಿಡರ್. ಇದಿಷ್ಟೇ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನೊಂದು ಪಾರ್ಟ್ ಮುಗ್ಬಿಡುತ್ತೆ ನಿಮ್ದು ಅಡ್ವಾನ್ಸ್ ಸ್ಟ್ರಕ್ಚರ್. ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ. ಕನ್ಸಿಡರ್ ಎ ಸೆಕ್ಷನ್ X at a distance A at a distance A from where? From left support. ಗೊತ್ತಾಯ್ತಾ? ಫ್ರಮ್ ಲೆಫ್ಟ್ ಸಪೋರ್ಟ್ ಯಾವ್ದಿದೆ? RA ಇದೆ. at point D ಆಯ್ತಾ? ರೈಸ್ ಏನಿದೆ? ರೈಸ್ ಆಫ್ ಪಾಯಿಂಟ್ D. ರೈಸ್ ಆಫ್ ಪಾಯಿಂಟ್ D ಈಸ್ YD. ಗೊತ್ತಾಯ್ತಾ? ಇದು YD ಅಂತ ಅಂತೀನಿ. ಇದಕ್ಕೆ ಈ ರೈಸ್ಗೆ ನಾವು YD ಅಂತೀನಿ. ಮ್ಯಾಕ್ಸಿಮಮ್ ರೈಸ್ಗೆ H ಅಂತ ಕೊಡ್ತೀನಿ. ರೈಟ್. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ 2 ಕೇಸ್ ಬರುತ್ತೆ. ಒಂದು ಕೇಸ್ 1 ಯಾಕೆ ಬರುತ್ತೆ ಅಂದ್ರೆ ಬೇರೆ ಬೇರೆ ಕಂಡೀಷನ್ಸ್ ಬಂದ್ರೆ ಬೇರೆ ಬೇರೆ ಚೇಂಜಸ್ ಆಗುತ್ತೆ ತಾನೆ, ಅದಕ್ಕೆ ನೋಡೋಣ. ನೋಡಿ, ಯೂನಿಟ್ ಲೋಡ್ ಇಸ್ ಇನ್ ದ ಪೋರ್ಷನ್ ಆಫ್ A to C. ಈಗ C ಯಾವ್ದಿದೆ? ವೆನ್ ಯೂನಿಟ್ load is in portion AC, right? A to C, correct? So when unit load is in the portion AC ಅಂದ್ರೆ ಈ ಇದರ ಮಧ್ಯೆ ಇದ್ದಾಗ ಯೂನಿಟ್ ಲೋಡ್, ಅವಾಗ ಏನಂತ ತಗೋತೀನಿ ನಾನು? ಯೂನಿಟ್ ಲೋಡ್ ಅಂತ ಇಲ್ಲಿದೆ ನೋಡಿ. ಯೂನಿಟ್ ಲೋಡ್ ಒಂದು ನಿಮಿಷ, 1 ಕಿಲೋನ್ಯೂಟನ್ ಇದು ಯೂನಿಟ್ ಲೋಡ್. ಸೊ ಇದು ಇಲ್ಲೊಂದು ಬರುತ್ತೆ ಈ ತರ, ಇದು ಕಾಣಿಸ್ತಾ ಇದೆಯಲ್ಲ ಇದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ X ಡಿಸ್ಟೆನ್ಸ್ ಅಂತ ತಗೋತೀನಿ. ಇದನ್ನ X ಡಿಸ್ಟೆನ್ಸ್ ಅಂತ ತಗೋತೀನಿ. ಇದು ಯೂನಿಟ್ ಲೋಡ್, ಇದು YD. ಸೊ ಇದನ್ನ ನೀವು ತಗೊಂಡಾಗ ಏನಾಗುತ್ತೆ? ಸಮೇಷನ್ ಆಫ್ ಮೂವ್ಮೆಂಟ್ ಅಟ್ B ಏನಾಗುತ್ತೆ? 0 ಅಂತ ತಗೋತೀನಿ. ಮೂವ್ಮೆಂಟ್ ಅಟ್ 0. ಸೊ ಅವಾಗ ಏನ್ ಮಾಡ್ತೀನಿ? ಕ್ಯಾಲ್ಕುಲೇಟ್ ಮಾಡೋಣ. RA into L into minus of 1 into, right? Minus of 1 into L minus X. L minus X equals to 0. ಗೊತ್ತಾಯ್ತಾ? ಸೊ RA ಏನಾಗುತ್ತೆ ಅವಾಗ? RA ವ್ಯಾಲ್ಯೂ ಏನಾಗುತ್ತೆ? RA equals to RA ವ್ಯಾಲ್ಯೂ ಏನಾಗುತ್ತೆ?
L minus x divided by L. L minus x divided by L. So moment at A, ಇವಾಗ summation of moment at A equals to 0 ಅಂತ ಹೇಳ್ತಾ ಇರೋದು. Summation of moment at A equals to 0 ಅಂತ ಹೇಳ್ತಾ ಇದ್ದೀನಿ. So A 0 ಆದಾಗ ಏನಾಗುತ್ತೆ, minus RB into L plus 1 into diagram ನೋಡಿ ನಿಮಗೆ ಗೊತ್ತಾಗುತ್ತೆ, 1 into x distance ಇಲ್ಲಿ ಬರ್ದಿದ್ದೀನಿ ನೋಡಿ, 1 into x equals to 0. ಇದು ಮಾಡಿದಾಗ RB equals to x by L ಆಗುತ್ತೆ. ಸೊ RA ಬಂತು, RB ಬಂತು, ಗೊತ್ತಾಯ್ತಾ? ಇವಾಗ ಏನ್ ಮಾಡಬೇಕು, ಟೇಕಿಂಗ್ ಮೂಮೆಂಟ್ at C equals to 0 from right ಗೊತ್ತಾಯ್ತಾ? ಫ್ರಮ್ ರೈಟ್ ಅವಾಗ ಏನಾಗುತ್ತೆ, ಮೈನಸ್ ಆಫ್ ಆರ್ ಬಿ ನೋಡಿ, ಡಯಾಗ್ರಾಮ್ ನೋಡಿ, ಆರ್ ಬಿ ಇಂಟು ಏನಾಗುತ್ತೆ ಎಲ್ ಬೈ ಟು ಆರ್ ಬಿ ಇಂಟು ಎಲ್ ಬೈ ಟು ಎಟ್ ಸಿ 0 ತಗೊಂಡಾಗ ಆರ್ ಬಿ ಇಂಟು ಎಲ್ ಬೈ ಟು ಪ್ಲಸ್ ಎಚ್ ಅದು ಹಾರಿಜಾಂಟಲ್ ಈ ಕಡೆ ಬರುತ್ತೆ, ಇಲ್ಲಿ ಬರುತ್ತೆ ಎಚ್, ಇಲ್ಲ ಅಂದ್ರೆ ಇಲ್ಲಿ ಬರುತ್ತೆ ಎಚ್ ಇಂಟು ಏನಾಗುತ್ತೆ ಹೇಳಿ, ಎಚ್ ಇಂಟು ಸ್ಮಾಲ್ ಎಚ್ ಅಂದ್ರೆ ರೈಸ್ ಈಕ್ವಲ್ಸ್ ಟು ಏನಾಗುತ್ತೆ 0 ಆಗುತ್ತೆ. ಅವಾಗ ಏನ್ ಬರುತ್ತೆ ವ್ಯಾಲ್ಯೂನು ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಎಚ್ ಇಂಟು ಎಚ್ ಈಕ್ವಲ್ಸ್ ಟು ಎಕ್ಸ್ ಬೈ ಎಲ್ ಇಂಟು ಎಲ್ ಬೈ ಟು, ರೈಟ್? ಸೊ ಎಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 2h, ಗೊತ್ತಾಯ್ತಾ? ಸೊ ಎಚ್, ಒಂದು ನಿಮಿಷ ಇಲ್ಲಿ ಬರೀತೀನಿ. ಸೊ ಎಚ್ ಈಕ್ವಲ್ಸ್ ಟು x divided by 2h. ಸೊ ಇದು ಇಲ್ಲಿ ಬರುತ್ತೆ, ಇವಾಗ ಇಷ್ಟು ಬಂತು. ಸೊ ಅದೇ ಈಗ when x equals to 0 ಇದ್ದಾಗ ಏನಾಗುತ್ತೆ ವ್ಯಾಲ್ಯೂ ಆಯ್ತಾ, x 0 h 0 x 0 ಇದ್ದಾಗ x is equal to L by 2 ಆಗುತ್ತೆ. ಆಮೇಲೆ h 0 ಇದ್ದಾಗ h equals to L by 4h ಆಗುತ್ತೆ, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಹಾರಿಜಾಂಟಲ್ ಥ್ರಸ್ಟ್ ಅಲ್ಲಿ ಫಸ್ಟ್ ಕೇಸ್ ಇದೆ, ಗೊತ್ತಾಯ್ತಾ? ಇದು ಫಸ್ಟ್ ಕೇಸ್ ಯಾವಾಗ, ವೆನ್ ಯೂನಿಟ್ ಲೋಡ್ ಇಸ್ ಇನ್ ದ ಪೋರ್ಷನ್ ಆಫ್ ಲೆಫ್ಟ್ ಸೈಡ್, ದಟ್ ಇಸ್ AC ಪೋರ್ಷನ್. ಇವಾಗ ನೆಕ್ಸ್ಟ್ ಏನ್ ಬರುತ್ತೆ, ಈಗ ನಾನು ಡಯಾಗ್ರಾಮ್ ಹಾಕೋದಿಲ್ಲ, ಅದೇ ಡಯಾಗ್ರಾಮ್ ಕಂಟಿನ್ಯೂ ಮಾಡೋಣ. ಕೇಸ್ 2 ಬರುತ್ತೆ. ಕೇಸ್ 2 ಅಲ್ಲಿ ಏನೇನ್ ಬರುತ್ತೆ ನೋಡೋಣ. ಸೊ ವೆನ್ ಯೂನಿಟ್ ಲೋಡ್ in portion, when unit load is in portion CB, right? Now so taking moment about where, taking moment at C equals to 0 from left ಇರೋ ತಗೋತೀನಿ. ಇವಾಗ ಲೆಫ್ಟ್ ಇರೋ ತಗೊಂಡಾಗ ಏನಾಗುತ್ತೆ, ಆರ್ ಎ ಇಂಟು, ಸ್ವಲ್ಪ ಸ್ಕೆಚ್ ನೋಡ್ಕೊಳ್ಳಿ, ಇದು ಗೊತ್ತಾಗುತ್ತೆ, ರೈಟ್? ಆರ್ ಎ ಇಂಟು ಏನಾಗುತ್ತೆ ಎಲ್ ಬೈ ಟು, ಆರ್ ಎ ಇಂಟು ಎಲ್ ಬೈ ಟು ಮೈನಸ್ ಆಫ್ ಎಚ್ ಇಂಟು ಎಚ್ ಆಗುತ್ತೆ, ಗೊತ್ತಾಯ್ತಾ? ಅಲ್ಲಿ ಬರ್ತೀನಿ ನೋಡಿ, ಆರ್ ಎ ಇಂಟು ಎಲ್ ಬೈ ಟು ಮೈನಸ್ ಆಫ್ ಎಚ್ ಇಂಟು ಎಚ್ ಈಕ್ವಲ್ಸ್ ಟು 0, ಗೊತ್ತಾಯ್ತಾ? ಸೊ ಇದನ್ನ ನೀವು ಏನಂತಂದ್ರೆ ಸಾಲ್ವ್ ಮಾಡಿದಾಗ ಎಚ್ ಇಂಟು ಎಚ್ equals to L minus x divided by L into L by 2, right? So h ಏನಾಗುತ್ತೆ, h is equal to L minus x divided by 2 into h, right? So this is the answer for the given case. So this is linear, ಗೊತ್ತಾಯ್ತಾ? ಸೊ ಇವಾಗ h ನಾನೇನ್ ಮಾಡ್ತೀನಿ, ವೆನ್ x is equal to L by 2, right, and h is equal to L by 4h ಇದ್ದಾಗ ಏನಾಗುತ್ತೆ, x ವ್ಯಾಲ್ಯೂ ಏನಾಗುತ್ತೆ,
ಏನಾಗುತ್ತೆ ಹೇಳಿ, ಏನಾಗುತ್ತೆ x is equal to ಏನಾಗುತ್ತೆ L ಆಗುತ್ತೆ, ಅದೇ h is equal to ಏನಾಗುತ್ತೆ 0 ಆಗುತ್ತೆ. ಗೊತ್ತಾಯ್ತಾ? ಸೊ ಇವೆರಡು ನೀವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ಗೊತ್ತಾಯ್ತಲ್ಲ, ಎಷ್ಟು ಆಯ್ತು. ಈಗ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬರುತ್ತೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್. ತುಂಬಾ ಇಂಪಾರ್ಟೆಂಟ್ ಇದೆ ಇವಾಗ. ಸೊ ಇದೆಲ್ಲ ನೀವು ಏನ್ ನೋಡ್ತಾ ಇದ್ರಲ್ಲ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ 3 ಇಂಚ್ ಆಕ್ಸಿಸ್. ಇವಾಗ ಬೆಂಡಿಂಗ್ ಮೂಮೆಂಟ್ ಎಟ್ ಡಿ, ಅದನ್ನ ಎಂ ಡಿ ಅಂತ ಬರೀತೀನಿ. ಯಾವ ತರ ಮಾಡೋದು ನೋಡೋಣ. ಓಕೆ, ಈಗ ನೋಡಿ ಇದ್ರದ್ದು ಡಯಾಗ್ರಾಮ್ ಡ್ರಾ ಮಾಡ್ಬೇಕಂದ್ರೆ ಒಂದು ನಿಮಿಷ. ಇದ್ರ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇಳಿಸ್ಲಾ, ಈ ತರ ಡಯಾಗ್ರಾಮ್ ಬರುತ್ತೆ ಇದು. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್. ಸೊ ಈ ಬೆಂಡಿಂಗ್ ಮೂಮೆಂಟ್ ಯಾವ ತರ ಇದೆ, ಬೇಗ ಬೇಗ ಇವಾಗ ನೋಡ್ಬಿಡೋಣ. ನೋಡಿ, ಸೊ ಬೆಂಡಿಂಗ್ ಮೂಮೆಂಟ್ ಅಟ್ ಎನಿ ಸೆಕ್ಷನ್, ಬೆಂಡಿಂಗ್ ಮೂಮೆಂಟ್ ಅಟ್ ಎನಿ section, bending moment at any section is equal to beam moment minus hy. Okay, so ಇದನ್ನ ಏನಂತ ನಾವು hence influence line diagram can be drawn by superimposing beam, right? That is the influence line diagram and HILD. Okay, ಸೊ ಇದನ್ನ ಡಯಾಗ್ರಾಮ್ ಥ್ರೂನ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಈಗ ಇದು ಈ ತರ ಇದೆ, ಇದು ಈ ತರ ಡಯಾಗ್ರಾಮ್ ಇದೆ. ಸೊ ಇದನ್ನ ಈ ತರ ಪಾಸಿಟಿವ್ ಅಲ್ಲಿ ಬರುತ್ತೆ, ಯಾವುದಕ್ಕೆ, ಬೀಮ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಂ ಡಿ. ಗೊತ್ತಾಯ್ತಾ? ಸೊ ಇದು ವ್ಯಾಲ್ಯೂ ಏನ್ ಬರುತ್ತೆ, ಎಲ್ ಮೈನಸ್ ಎ ಬೈ ಎಲ್. ಸೊ ಇದು ಎ, ಇದು ಬಿ ಆಗುತ್ತೆ, ಇದು ಡಿ ಪಾಯಿಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇನ್ನೊಂದು ನೆಕ್ಸ್ಟ್ ಡಯಾಗ್ರಾಮ್ ಯಾವ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಸೊ ಇದು ನೆಗೆಟಿವ್, ಇದು ಎಲ್ ಬೈ 4h ಇಂಟು ವೈ ಡಿ. ಸೊ ಇದು ಎ ಮತ್ತೆ ಬಿ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವುದಕ್ಕೆ, ಇದು ಫಾರ್ ಟರ್ಮ್ hy. ಗೊತ್ತಾಯ್ತಾ? ಸೊ ಇದು ಈ ಪಾಯಿಂಟ್ ಯಾವುದು, ಎಲ್ ಬೈ 4h ಇಂಟು ವೈ ಡಿ. ಸೊ ಇದು ಎ ಬಿ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ತರ ಬರುತ್ತೆ ಡಯಾಗ್ರಾಮ್. ನೆಕ್ಸ್ಟ್ ಯಾವ ತರ ಬರುತ್ತೆ ಅಂದ್ರೆ ಡಯಾಗ್ರಾಮ್, ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಅವಾಗ ಈ ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ ಬಂದು ಎ ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್, ಆಮೇಲೆ ಎಲ್ ಡಿವೈಡೆಡ್ ಬೈ 4h ಇಂಟು ವೈ ಡಿ. ಗೊತ್ತಾಯ್ತಾ? ಸೊ ಇದನ್ನ ನಾನು ಏನಂತೀನಿ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಂ ಡಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಂ ಡಿ, ರೈಟ್? ಗಿವನ್ ಆರ್ಚ್ ಇದೆ, ಆರ್ಚ್ ಏನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಈ ತರ ಡಯಾಗ್ರಾಮ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಒನ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರೇಡಿಯಲ್ ಶಿಯರ್. ಸೊ ರೇಡಿಯಲ್ ಶಿಯರ್ ಯಾವ ತರ ಮಾಡ್ತೀರಾ, ಇದನ್ನ ಅಟ್ ಡಿ ಅಂದ್ರೆ ಎಸ್ ಡಿ ಏನಾಗುತ್ತೆ, ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಫಾರ್ಮುಲಾ. ಎಸ್ ಎಕ್ಸ್ ಏನಿದೆ, ವಿ ಎಕ್ಸ್ ಕಾಸ್ ಥೀಟಾ ಮೈನಸ್ h sin theta. ಗೊತ್ತಾಯ್ತಾ? ಸೊ ಎಸ್ ಎಕ್ಸ್ ಈಕ್ವಲ್ಸ್ ಟು, ಸೊ ಬೀಮ್ ಶಿಯರ್ ಏನಿದೆ, ಬೀಮ್ ಶಿಯರ್ ಏನಿದೆ, ಬೀಮ್ ಶಿಯರ್ ಕಾಸ್ ಥೀಟಾ. ಸೊ ಬೀಮ್ ಶಿಯರ್ ಕಾಸ್ ಥೀಟಾ ಮೈನಸ್ h sin theta. ಗೊತ್ತಾಯ್ತಾ? ಸೊ ಇವಾಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಸ್ ಎಕ್ಸ್ ಈಕ್ವಲ್ಸ್ ಟು ಏನಿದೆ, ಬೀಮ್ influence line diagram for shear, influence line diagram for shear into h minus of ILD. ಗೊತ್ತಾಯ್ತಾ? h minus of ILD into sin theta into
ಸೈನ್ ಥೀಟಾ. ಸೊ ಇದನ್ನ ನಾವು ಡ್ರಾ ಮಾಡಿದಾಗ ಯಾವ ತರ ಬರುತ್ತೆ ಇವಾಗ ನೋಡಿ. ನೀವು ಇಲ್ಲಿ ನಾನು ಡ್ರಾ ಮಾಡ್ತೀನಿ, ಈ ತರ ಇದೆ, ಈ ತರ ಬರುತ್ತೆ, ಈ ತರ ಬರುತ್ತೆ. ಸೊ ಇದು ನೆಗೆಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಇದೇನಾಗುತ್ತೆ ಎಲ್ ಮೈನಸ್ ಎ ಬೈ ಎಲ್ ಇಂಟು ಕಾಸ್ ಥೀಟಾ ಆಗುತ್ತೆ. ಸೊ ಇದು ಏನಾಗುತ್ತೆ, ಇದನ್ನ ನಾನು ಈ ತರ ಮಾಡ್ಕೊಂಡಾಗ ಸೊ ಕ್ಯಾಲ್ಕುಲೇಷನ್ಗೋಸ್ಕರ ಇದನ್ನ 1 ಕಾಸ್ ಥೀಟಾ ಅಂತ ತೊಗೊಳ್ತೀನಿ. ಸೊ ಇದು ಯಾವ ತರ, ಇದು ಈ ತರ ತಗೊಂಡ್ರೆ ಏನಾಗುತ್ತೆ ಕ್ಯಾಲ್ಕುಲೇಷನ್ ಪರ್ಪಸ್ ಇದನ್ನು 1 ಕಾಸ್ ಥೀಟಾ ಅಂತ ತೊಗೊಳ್ತೀನಿ. ಸೊ ಆಮೇಲೆ ಇದು ಎ ಬೈ ಎಲ್ ಕಾಸ್ ಥೀಟಾ. ಗೊತ್ತಾಯ್ತಾ? ಈ ಡಯಾಗ್ರಾಮ್ಸ್ ನೆನ್ಪಿಡಿ ಸಾಕು. ಸೊ ಇದನ್ನ ನಾನು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೀಮ್ ಶಿಯರ್ ಇಂಟು ಕಾಸ್ ಥೀಟಾ, beam shear into cos theta. ಗೊತ್ತಾಯ್ತಾ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ beam shear into cos theta. ಈ ತರ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇನ್ನೊಂದು ಡಯಾಗ್ರಾಮು ಈ ತರ. ಇದು ಯಾವ ತರ ಬರುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ, ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ಇದು ಫಸ್ಟ್, ಇದು ಸೆಕೆಂಡ್. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ h into sin theta, h into sin theta. ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಇದು ಏನಾಗುತ್ತೆ L by 4h cos L by 4h sin theta ಆಗುತ್ತೆ ಈ ವ್ಯಾಲ್ಯೂ. ಸೊ ಇದು A, ಇದು B. ಗೊತ್ತಾಯ್ತಾ? ಆಮೇಲೆ ಇದು ಏನಾಗುತ್ತೆ, ಇದು A, ಆಮೇಲೆ ಇದನ್ನು B. ಓಕೆ, A ಮತ್ತೆ B. ಇದು ಅರ್ಥ ಆಯ್ತಾ? ಸೊ ಇವು ಎರಡು ಪ್ಲಸ್ ಮಾಡಿದಾಗ ನೋಡಿ, ಈಗ 1 ಮತ್ತೆ 2 ಇದೆ. ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ, 1 ಮತ್ತೆ 2 ಪ್ಲಸ್ ಮಾಡಿದಾಗ 1 ಡಯಾಗ್ರಾಮ್ ಪ್ಲಸ್ 2 ಡಯಾಗ್ರಾಮ್, ಫಸ್ಟ್ ಡಯಾಗ್ರಾಮ್ ಮತ್ತೆ ಸೆಕೆಂಡ್ ಡಯಾಗ್ರಾಮ್ ನ ಪ್ಲಸ್ ಮಾಡಿದಾಗ ಯಾವ್ದು ಬರುತ್ತೆ ಅಂದ್ರೆ ಈ ತರ ಬರುತ್ತೆ ನೋಡಿ. ಈ ತರ ಡಯಾಗ್ರಾಮ್ ಬರುತ್ತೆ. ಇದು ನೆಗೆಟಿವ್ ವ್ಯಾಲ್ಯೂ, ಇದನ್ನು ನೆಗೆಟಿವ್ ವ್ಯಾಲ್ಯೂ. ಸೊ ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಇದೇನಾಗುತ್ತೆ, ಇದು ವ್ಯಾಲ್ಯೂ 4h ಸಾರಿ L by 4h sin theta ಆಗುತ್ತೆ. L by 4h sin theta ಆಗುತ್ತೆ. ಅದಾದ್ಮೇಲೆ ಇದು ಏನಾಗುತ್ತೆ ವ್ಯಾಲ್ಯೂ, ಈ ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಈ ವ್ಯಾಲ್ಯೂ L minus A by L, L minus A by L cos theta ಆಗುತ್ತೆ. ಗೊತ್ತಾಯ್ತಾ? ಈ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡೋಗೋಸ್ಕರ ಈ ತರ ತಗೊಂಡ್ರೆ ನೀವು ಇದನ್ನು ತಗೋಬಹುದು. ಓಕೆ, ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಇದು ರಿಮೈನಿಂಗ್ ಕೆಳಗಡೆ ಪೋರ್ಷನ್, ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ A by L cos theta. ಸೊ ಇದನ್ನ ನಾವು ಈ ಪೋರ್ಷನ್ ಈ ತರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದಿಷ್ಟು ಪೋರ್ಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಇದಿಷ್ಟು ಪೋರ್ಷನ್ ರೈಟ್. ಸೊ ಈ ತರ ಡಯಾಗ್ರಾಮ್ ಬರುತ್ತೆ. ಇದನ್ನ ಏನಂತೀವಿ ಇವಾಗ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಏನ್ ಹೇಳಿ SD ಅಂತ ಬರ್ತೀನಿ ರೈಟ್. ಈಗ ಇನ್ನೊಂದು ಲಾಸ್ಟ್ ಒಂದೇ ಉಳಿತು, ಅದೇ ಅಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ನಾರ್ಮಲ್ ಥ್ರಸ್ಟ್. ನಾರ್ಮಲ್ ಥ್ರಸ್ಟ್ ಒಂದೇ ಉಳಿತು ಇವಾಗ, ಅದನ್ನ ನೋಡೋಣ. ಸೊ ಇವಾಗ ನಿಮ್ಗೆ ಗೊತ್ತೇ ಇದೆ NX ಏನಾಗುತ್ತೆ, NX is equal to VX sin theta plus H cos theta. NX is equal to beam shear ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ, beam shear sin theta minus of H cos theta. ಗೊತ್ತಾಯ್ತಾ? ಸೊ ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅರ್ಥ ಮಾಡ್ತಾರೆ ಇರೋದು of ND. So influence line diagram for beam shear at D into sin theta, right? Influence line diagram for HD ಗೊತ್ತಾಯ್ತಾ, into cos theta.
ಸೊ ಇವಾಗ ಡೈರೆಕ್ಟ್ ಆಗಿ 3 ಡಯಾಗ್ರಾಮ್ ಬರುತ್ತೆ, ಅದಿಲ್ಲಿ ನೋಡ್ಬಿಡೋಣ, ನಿಮಗೆ ಗೊತ್ತಾಗುತ್ತೆ. ಡಯಾಗ್ರಾಮ್ ನೋಡಿ ಬರ್ತೀನಿ. ಫಸ್ಟ್ ಡಯಾಗ್ರಾಮ್ ಈ ತರ ಬರುತ್ತೆ. ಓಕೆ, ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಆಮೇಲೆ ಇದು L ಮೈನಸ್ ಎ ಬೈ ಎಲ್ ಸೈನ್ ಥೀಟಾ, ಇದು ಫಸ್ಟ್ ಡಯಾಗ್ರಾಮ್. ಆಮೇಲೆ ಇದು ಎ ಬೈ ಎಲ್ ಸೈನ್ ಥೀಟಾ. ಸೊ ಇದು ಏನಾಗುತ್ತೆ, ಸೈನ್ ಥೀಟಾ ವ್ಯಾಲ್ಯೂ ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇದನ್ನು ಅದೇ ತರ. ಸೊ ಇದನ್ನು ಸೈನ್ ಥೀಟಾ ವ್ಯಾಲ್ಯೂ ಅಂತ ತಗೊಳ್ಬಹುದು. ಇದನ್ನ ಬೀಮ್ ಶಿಯರ್ ಇಂಟು ಸೈನ್ ಥೀಟಾ. ಫಸ್ಟ್ ಬೀಮ್ ಶಿಯರ್ ಇಂಟು ಸೈನ್ ಥೀಟಾ. ನೆಕ್ಸ್ಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂದ್ರೆ ಇದು ಪ್ಲಸ್ ಸೆಕೆಂಡ್ ಈ ತರ ಬರುತ್ತೆ. ಪಾಸಿಟಿವ್ ವ್ಯಾಲ್ಯೂ, ಇದು ಎ, ಇದು ಬಿ. ಸೊ ಇದೇನು ವ್ಯಾಲ್ಯೂ ಆಗುತ್ತೆ, 4 L by 4H cos theta ಆಗುತ್ತೆ. L by 4H cos theta. ಸೊ ಇದೇನಾಗುತ್ತೆ, ಸೆಕೆಂಡ್ ಒನ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ HD ಇಂಟು cos theta. ಗೊತ್ತಾಯ್ತಾ? ಲಾಸ್ಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ, ಲಾಸ್ಟ್ ಡಯಾಗ್ರಾಮ್ ಇಲ್ಲಿ ನೋಡಿ, 1 + 2 ಮಾಡೋಣ. 1 + 2 ಈಕ್ವಲ್ಸ್ ಟು ಇದು ಡಯಾಗ್ರಾಮ್. ಇದು ಯಾವ ತರ ಬರುತ್ತೆ ಅಂದ್ರೆ ಗೊತ್ತಾಯ್ತಾ? ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಇದನ್ನು ಪಾಸಿಟಿವ್ ವ್ಯಾಲ್ಯೂ. ಓಕೆ, ಅದಾದ್ಮೇಲೆ ಇಲ್ಲಿ ಏನ್ ಬರುತ್ತೆ, ಎ ಬೈ ಎಲ್ ಸೈನ್ ಥೀಟಾ ಬರುತ್ತೆ. ಎ ಬೈ ಎಲ್ ಸೈನ್ ಥೀಟಾ, ಮೇಲ್ಗಡೆ ಎಲ್ ಮೈನಸ್ ಎ ಡಿವೈಡ್ ಬೈ ಎಲ್ ಸೈನ್ ಥೀಟಾ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಈ ತರ ನೀವು ತಗೊಳ್ಬಹುದು. ಇದನ್ನು ಈ ತರ ತಗೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ. ಇದು ಸೈನ್ ಥೀಟಾ ತಗೋಬಹುದು, ಇದನ್ನ ಸೈನ್ ಥೀಟಾ ತಗೋಬಹುದು. ಓಕೆ, ಸೊ ಇದನ್ನ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ND ಅಂದ್ರೆ ನಾರ್ಮಲ್ ಥ್ರಸ್ಟ್ ಅಂತ ಅಂತೀವಿ. ಕರೆಕ್ಟಾ? ಯಾವ್ದಂತೀವಿ ಇದಕ್ಕೆ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ನಾರ್ಮಲ್ ಥ್ರಸ್ಟ್ ಅಂತ ಅಂತೀವಿ. ಗೊತ್ತಾಯ್ತಲ್ಲ? ಇದು ಅರ್ಥ ಆಯ್ತಾ? ಡಯಾಗ್ರಾಮ್ ಯಾವ ತರ ಬರುತ್ತೆ, ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳಿ ಒಂದ್ಸಲ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಪಾಯಿಂಟ್ ಯಾವ್ದಿದೆ, ಇದು ಡಿ ಪಾಯಿಂಟ್. ಸೊ ಇದು ಡಿ ಪಾಯಿಂಟ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತು. ಸೊ ಇಲ್ಲಿಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ 3 ಇಂಚ್ ಆರ್ಚ್ ಮುಗಿಯುತ್ತೆ. ರೈಟ್? ಸೊ ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು ಮತ್ತೆ ಇಂಪಾರ್ಟೆಂಟ್ ಇತ್ತು. ಎಲ್ಲರೂ ಇದನ್ನ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡ್ಬಿಡಿ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.